ಬ್ಯಾಕ್ ಆ್ಯಂಡ್ ದಿಸ್ ಇಸ್ ಡೇ 2 ಆಫ್ ಕಾಂಟೆಂಟ್ ಕ್ರಿಯೇಟರ್ ರಿಟ್ರೀಟ್. ನಾವು ಬೆಳಗ್ಗೆ ಶಿವಂಗೆ ಗುಡ್ ಮಾರ್ನಿಂಗ್ ಅಂತ ಹೇಳೋಕೆ ಬಂದಿದ್ವಿ ನೋಡಿ. ಬಜ್ಜಿ ನಮ್ದೆಲ್ಲ ಆಟ ನೋಡಿ ಸುಸ್ತಾಗಿ ಮಲಗಿದಾನೆ. ಓನೋಗು ಬಜ್ಜಿ, ಓನೋಗು ಬಜ್ಜಿ, ಓನೋಗು ಬಜ್ಜಿ. ಚಂದ್ರಕೊಂಡಕ್ಕೆ ಹೋಗಿ ಅಲ್ಲಿ ಒಂದು ತೀರ್ಥ ಸ್ನಾನ ಮಾಡಿ ದೇವಿ ಟೆಂಪಲ್ಗೆ ಹೋಗಿ ಅಲ್ಲೊಂದು ಛೋಟು ಸಹ ಪೂಜೆ ಮಾಡಿಸಿ ಇವಾಗ ನಾವು ಬೆಳಗಿನ ತಿಂಡಿ ಮಧ್ಯಾಹ್ನದ ಊಟ ಒಟ್ಟಿಗೆ ಮಾಡಕ್ಕೆ ಹೋಗ್ತಿದ್ದೀವಿ. ಹೋಗೋಣ ಬನ್ನಿ. Two hours later. Front of safe soil background, and then we'll move to the active. ಇಲ್ವಾ? ಹಾಯ್ ಹಾಯ್ ಹೇಳೋ, ಹೇಳೋ. ನನ್ನ ಹೆಸರು ರಿಯಾನ್ಶ್ ಅಂತ, ಮಂಗಳೂರಿಂದ. ನಾನು ಆ ಅಣ್ಣನ ಜೊತೆಗಿದ್ದೆ, ಲೈಫ್ ಚೆನ್ನಾಗೇ ಇರಲಿಲ್ಲ. ಆಮೇಲೆ ಈ ಅಕ್ಕಂದ್ರ ಜೊತೆ ಸೇರ್ಕೊಂಡೆ, ಲೈಫ್ ಸೂಪರ್ ಆಗಿದೆ. ಈ ಅಣ್ಣನ ಜೊತೆಗಿದ್ದೆ, ಏನು ಚೆನ್ನಾಗಿರಲಿಲ್ಲ. ಇಟ್ ಸೌಂಡ್ಸ್ ಲೈಕ್ ಐ ಆಮ್ ಮುಖೇಶ್. ಮುಖೇಶ್ ಸಾರಿ, ನಾನು ಮುಖೇಶ್. ಈಗ ನಾವು ನರ್ಸರಿಯಲ್ಲಿದ್ದೀವಿ. ಮಕ್ಳ ನರ್ಸರಿ ಅಲ್ಲ, ಅವ್ರಿಗಿಂತ ಕ್ಯೂಟ್ ಆಗಿರೋ ನರ್ಸರಿ. ಆ ನರ್ಸರಿಯಲ್ಲಿ ನಾವು ಏನೋ ಇಂಟ್ರೆಸ್ಟಿಂಗ್ ಮಾಡ್ತಾ ಇದ್ದೀವಿ. ಏನು ಅನ್ನೋದನ್ನ ತೋರಿಸ್ತೀವಿ. ನಾವಿವಾಗ ಏನು ಮಾಡ್ತೀವಿ ಅಂತಂದರೆ, ನೇರಳೆ ಹಣ್ಣಿನ ಸ್ಯಾಪ್ಲಿಂಗನ್ನು ತಗೊಂಡು ಅದನ್ನು ನೆಡ್ತೀವಂತೆ. ಮೇ ಬಿ ನೇರಳೆ ಹಣ್ಣು ಗೊತ್ತಿಲ್ಲ ಎಷ್ಟು ವರ್ಷ ತಗೊಳುತ್ತೆ ಅಂತ, ಬಟ್ ಅದು ದೊಡ್ಡದಾದ್ಮೇಲೆ ನಾನು ಇಲ್ಲಿ ವಾಪಸ್ ಬಂದು ಐ ವಿಲ್ ಕ್ಲೇಮ್ ಐ ಆಮ್ ದ ಮದರ್ ಆಫ್ ದಿಸ್ ಪ್ಲಾಂಟ್, ಸೊ ಐ ನೀಡ್ ಟು ಈಟ್ ಇಟ್. ಓಕೆನಾ? ಚಿಕ್ಕ ವಯಸ್ಸಲ್ಲಿ ಮಣ್ಣು ಆಟ ಆಡಿದ್ವಿ. ಇವಾಗ ನಾವು ಮಣ್ಣು ಆಟ ಆಡ್ತಾ ಸೇಫ್ ಸಾಯಿಲ್ ಮೂವ್ಮೆಂಟ್ನ ಒಂದು ಪಾರ್ಟ್ ಏನಿದೆ, ಪ್ಲಾಂಟ್. On the floor, you just tap it like this. Those of you who didn't get it, on the floor, you can get it. I'll hurry up and once again tap it. My body, your body, everybody is just soil body. Now we'll go inside Akshaya Bhojanalaya. As the name suggests, Akshaya comes from the name Akshaya Patra, the vessel which is supposed to have unlimited amount of food. That's where the name Akshaya comes from. And opposite to us on that side, we can see there is Bhiksha Hall, the building next to us. That is where the dining for all the volunteers and ashram guests happen. So in a day, roughly we have around 13 to 15,000 meals that are being prepared in this kitchen. And daily we have 2 meals that happen for all the volunteers in the Bhiksha Hall. ಸೊ ಇಲ್ಲಿರೋ ಬಾಳೆಹಣ್ಣು ನೇತಾಕಿರೋ ನಮ್ಮಳು ಐ ಆಮ್ ರಿಮೆಂಬರಿಂಗ್ ಮೈ ಹೌಸ್ ಹೋಲ್ಡ್. ನಮ್ಮೂರ ಕಡೆ ಎಲ್ಲ ಅಟ್ಟದ ಮೇಲೆ ಈ ರೀತಿ ಮಗೆಕಾಯಿ, ಸೌತೆಕಾಯಿ, ಬಾಳೆಹಣ್ಣು, ಆಮೇಲೆ ಈರುಳ್ಳಿ, ಶುಂಠಿ ಇದನ್ನೆಲ್ಲ ಹಿಂಗೆ ನೇತಾಕಿರ್ತಾರೆ. ದಿಸ್ ಗೇವ್ ಮೀ ದ ರಿಮೆಂಬ್ರೆನ್ಸ್ ಆಫ್ ಮೈ ಚೈಲ್ಡ್ಹುಡ್. Hey, that's how this ends. ಹಿಂಗೆ ರಪ್ಪ ಅಂತ
The next morning. Exhale through the left nostril and stop. ಹಲೋ ಗುಡ್ ಮಾರ್ನಿಂಗ್, ದಿಸ್ ಇಸ್ ಡೇ 3 ಆ್ಯಂಡ್ ಇವತ್ತು ನಮ್ಮ ರಿಟ್ರೀಟ್ ಕೊನೆ ದಿನ. ಬೆಳಗ್ಗೆ ಎದ್ದು ಒಂದು ಚಂದ ಯೋಗ ಸೆಷನನ್ನು ಮುಗಿಸ್ಕೊಂಡು ಇವಾಗ ನಾವು ಭಿಕ್ಷಾ ಹಾಲ್ಗೆ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ಬ್ರಂಚ್ಗೆ ಅಂತ. ಅದಾದಮೇಲೆ ಕೆಲವೊಂದಷ್ಟು ಈಶಾದ ಔಟ್ರೀಚ್ ಪ್ರೋಗ್ರಾಮ್ಸ್ ಅಂತ ಏನಿರುತ್ತೆ ಅದನ್ನು ನಮಗೆ ಪರಿಚಯ ಮಾಡ್ತಾರಂತೆ. ಸೊ ಇಲ್ಲಿ ಮುಂದ್ಗಡೆ ಹೋಗ್ತಾ ಇರೋರು ಯೆಲ್ಲೋ ಕಲರ್ ಫ್ಲವರ್ ಡ್ರೆಸ್ ಹಾಕ್ಕೊಂಡಿರೋ ದೀಶಾ ಉಮೇಶ್ ಅನ್ನೋರು ನಿಮ್ಗೆ ಗೊತ್ತಿರ್ತಾರೆ. ಬೆಳಗ್ಗೆ ಈ ಬೆಳಗ್ಗೆ ಇವರು ಮೆಡಿಟೇಷನ್ ಕ್ಲಾಸನ್ನು ಬಂಕ್ ಮಾಡಿಬಿಟ್ಟು ನಾವು ಬೆಳಗ್ಗೆ 7 ಹೋಗಿ ದೇವಿ ದರ್ಶನ ಮಾಡಿ ಮತ್ತೆ ಚಂದ್ರಕುಂಡ್ ಹೋಗ್ಬಿಟ್ಟು ಆಮೇಲೆ ನಿನ್ನೆ ಮಾಡಿಲ್ಲ ನೀವು ಚಂದ್ರಕೊಂಡದಲ್ಲಿ, ಬಟ್ ಬಂಕ್ ಅಂತೂ ಮಾಡಿದ್ದಾರೆ ಆಯ್ತಾ. ಇವರಿಬ್ರು ಬಂಕ್ ಮಾಡಿಬಿಟ್ಟು ಕರೆಕ್ಟ್ ಇವಾಗ ಊಟದ ಟೈಮಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಿದ್ದಾರೆ. ಊಟಕ್ಕೆ ಹಾಜರ್, ಶಾಲೆಗೆ ಚಕ್ಕರ್. A few moments later. I have a hyperactive brain which refuses to shut off even when I'm sleeping, according to me. So this was the place where I felt the place is so energized. Usually the energy, calmness, that seemed to be like paradox, contradictory. But for the first time in my life maybe, so I sat in a place where the energy is intense, but then there is a stillness. And after that, I think coming back to Dhyanalingam or imagining the experience I had in Dhyanalingam seems to be like self-meditative. A few moments later. ಗಂಧಕ್ಕೆ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ನೈಸ್ ಗೈಸ್, ಥ್ಯಾಂಕ್ಸ್ ಗೈಸ್. ನಾವಿವಾಗ ಈಶಾ ಗೋಶಾಲೆಗೆ ಬಂದಿದ್ದೀವಿ. ಇಲ್ಲಿ ಎಷ್ಟು ಥರದ ದನ ಇದೆ, ಎಷ್ಟು ಥರದ ಕೆತ್ತಿದೆ, ಅವ್ರು ಊಟ ಏನು ಮಾಡ್ತಾರೆ, ಪೋಷಣೆ ಹೆಂಗಿದೆ ಎಲ್ಲ ತಿಳ್ಕೊಳ್ಳುವ ಬನ್ನಿ. Stand, you touch him, anything doesn't matter. He will not do anything to you. Then we'll take him to Devi Puja many times. So when Devi Puja will do, no, he will cry. Tears will come in his eyes. And because someone said that he loves Devi, so I am singing a piece from Kannada language, and that is called Nammamma Sharade. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿನ ಜ್ಞಾನಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ಲೇಸಾಗಿ ಜನರ ಸಲಹುವಕ್ಕಾಗಿ ನೆಲೆಯಾದೆ ಕೇಶವದಾಸ ಕಡೆ ಅಮ್ಮಯ್ಯ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿನ ನ್ಯಾರಮ್ಮ. ಇಷ್ಟು ಕ್ಯೂಟ್ ಗುಬ್ಬಚ್ಚಿ ಥರ ಇರೋ ಗಡವನಿಗೆ ಅದು ಯಾಕೆ ಭೋಲಾ ಅಂತ ಹೆಸರಿಟ್ಟಿದ್ದಾರೆ ಅಂತ ನಂಗಂತೂ ಗೊತ್ತಾಯಿತು. ಅಷ್ಟು ಮುದ್ದು ಕಂದಾರಿಯಮ್ಮ. ಹಾಡನ್ನು ಕೇಳ್ತಾನೆ, ಯಾರಾದರೂ ಫೋಟೋ ತೆಗಿತಿದ್ದಾರೆ ಅಂತಂದರೆ ರಿಯಾಕ್ಟ್ ಮಾಡ್ತಾನೆ. ನೋಡಿ ಅವನ್ನ. ಹಾಯ್, ಎಷ್ಟು ಸುಂದರಿಗಳಿದ್ದಾರೆ ನೋಡಿ ಇಲ್ಲಿ. ನೋಡಿ ನೋಡಿ ನೋಡಿ. ಸೊ ಇವಾಗ ಇಲ್ಲೊಂದಷ್ಟು ಸುಂದರಿಗಳಿದ್ದಾವೆ. ಆ ಸುಂದರಿಗಳಿಗೆ ಇನ್ನು ಜಾಸ್ತಿ ಸುಂದರ ಆಗೋಕ್ಕೆ ನಾವು ಫುಡ್ ತಿಂತೇವೆ. ಹಾಯ್ ಸುಂದರಿ, ಹಾಯ್ ಸುಂದರಿ, ಹಾಯ್ ಸುಂದರಿ, ಆರಾಮ್ ಸೆ ಸುಂದರಿ, ಆರಾಮ್ ಸೆ
ಒಂದು ಕೊಡೋಣ ಪಾಪ, ಅವ್ರಿಗೂ ಕೊಡೋಣ ಇವರು. ಖಾಲಿ ಖಾಲಿ No, Ka. It's okay. My face is dead. ಫೋಟೋಶೂಟ್ಗೋಸ್ಕರ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ತುಂಡು ಮಲ್ಲಿಗೆ. This is Isha Vidya, standing under the Isha Foundation. Actually, we have 3 types of schools: Samskriti, Home School, and Isha Vidya. ಸೊ ಇವಾಗ ನಾನು ಮತ್ತು ಮಾಧುರಿ ಮೇಡಮ್ ಇಲ್ಲಿ ಈಶಾ ವಿದ್ಯಾದಲ್ಲಿದ್ದೀವಿ. ಇಲ್ಲಿ ಮಾಧುರಿ ಮೇಡಮ್ ಥರದ್ದು ಸುಮಾರು ಮೇಡಮ್ಸ್ ನಮ್ಮನ್ನು ಗೈಡ್ ಮಾಡ್ತಾರೆ. ಲೆಟ್ಸ್ ಗೋ. ಈ ಚೋಟು ಮಕ್ಕಳನ್ನೆಲ್ಲ ದೊಡ್ಡ ಮಕ್ಕಳನ್ನ ಲೀಡ್ ಮಾಡ್ತಾರೆ. ಲೆಟ್ಸ್ ಗೋ ಇನ್ಸೈಡ್. ನಮಸ್ಕಾರ ಕ್ಯೂಟೀಸ್. Make me to read. Chittirai, Chittirai, Vaigasi, Vaigasi, Ani, Ani, Adi, Adi, Avani, Avani, Puratasi, Puratasi, Aipasi, Aipasi, Kartihai, Kartihar, Kartigai. Kartigai. As competitions, Yes. like the LKG to 12th standard. What is your name? Having. ನೋಡಿ, ಇವರಿಗೆಲ್ಲ ಮಧ್ಯಾಹ್ನ ಇಷ್ಟು ಸ್ವಾದಿಷ್ಟವಾಗಿರೋ, ಪೌಷ್ಟಿಕವಾಗಿರೋ ಹಾಗೆ ಹೆಲ್ದಿಯಾಗಿರೋ ಫುಡ್ಡನ್ನು ಕೊಡ್ತಾರೆ. ಅಲ್ಲಿ ನಮ್ಮ ರಿಯಾಂಜ್ ಮತ್ತು ಅವನ ತಮ್ಮನ ನೋಡಿ ರಾಕಿ ಬಾಯಿ ರೇಂಜ್ಗೆ ಹವಾ ಮೇಂಟೈನ್ ಮಾಡ್ತಿದ್ರು. Let's go for a ride, man. Yay! Say Gramotsavam, breaking through caste and creed barriers. Gramotsavam, transforming the rural India. About to change the world. ಶಿವಶಂಕರ ಪಾರ್ವತಿ ಇಷ್ಟೆಲ್ಲ ಮಸ್ತಿ ಮಾಡಿ ಈಶಾ ಫೌಂಡೇಶನ್ಗೆ ವಾಪಸ್ ಬಂದು ನಮ್ಮ ಕಾಟೇಜ್ಗೆ ಹೋಗಿ ಚೆಂದಾಗಿ ರೆಡಿಯಾಗಿ ಈ ಕ್ಯೂಟಿ ಪೈ ನೋಡಿ ಎಷ್ಟು ಚಂದ ಮಾಡಿ ಅವಳ ಅಪ್ಪನನ್ನು ತನ್ನ ತಾಳಕ್ಕೆ ಕುಣಿಸ್ತಿದ್ದಾಳೆ ಅಂತ. ಹಲೋ. ಸೊ ಇವಾಗ 6:30 ಆಗ್ತಾ ಇದೆ. ಒಂದು ಲಾಸ್ಟ್ ಸೆಷನ್ ಫಾಲೋಡ್ ಬೈ ವೆರಿ ಇಂಟ್ರೆಸ್ಟಿಂಗ್ ಡಿನ್ನರ್ ಇದೆ ಅಂತೆ. ನಾನಿವಾಗ ಸಾರಿ ಎಲ್ಲ ಹಾಕಿ ರೆಡಿ ಆಗಿದ್ದೀನಿ. ಲೆಟ್ಸ್ ಗೋ. Locally in 2015, when Sadhguru has conducted the training program,
He welcomed many of the people. पेट्रोल फिल करके एनर्जी क्रिएट करके फिर आगे जाके गोल्स के पर बहुत मेहनत करूँगा. ಥ್ಯಾಂಕ್ ಯು. ಗುಂಡ 2 hours later. This is never. This night can be never forget. I must try. I can never forget. He has confessed that the victim is because of the side characters. Not the main characters. Main character. నన్ను ఎలా అనుకుంటావు బ్రో అసలు? ఇప్పుడు చెప్పు, నేను నీ వల్ల ఆడలేదు, నీ వల్ల నేను అసలు ఆడలేదు బ్రో. 1 eternity later. I can show you everything. No, you have said this. You can also say this. The next morning. Wait. Yeah, I have that. ನಮ್ಮ ಶಿವನನ್ನು ಫಾರ್ ಒನ್ ಮೋರ್ ಲಾಸ್ಟ್ ಟೈಮ್ ಕಣ್ತುಂಬ ನೋಡಿಕೊಂಡು ವಾಪಸ್ ಹೋಗಿ ಪ್ಯಾಕಿಂಗ್ ಮಾಡಿದ್ವಿ, ಹೊರಟ್ವಿ. ವಿ ಆರ್ ಲೀವಿಂಗ್ ನೌ. ಸಕ್ಸಸ್ಫುಲಿ ಕಂಪ್ಲೀಟೆಡ್ ಕಾಂಟೆಂಟ್ ಕ್ರಿಯೇಟರ್ಸ್ ರಿಟ್ರೀಟ್. ಬಾಯ್. ಸೊ ಅಫಿಷಿಯಲಿ ಇಶಾದ ಈ ಕಾಂಟೆಂಟ್ ಕ್ರಿಯೇಟರ್ ರಿಟ್ರೀಟ್ ಅನ್ನೋದು ಎಂಡ್ ಆಗ್ತಾ ಇದೆ. ಆ್ಯಂಡ್ ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ಟು ಎಂಡ್ ಲೈಕ್ ದಿಸ್, ವಿಚ್ ಮೀನ್ಸ್ it was so great because of these guys. ಎಷ್ಟು ಚೆನ್ನಾಗಿತ್ತು ಅಂತಂದರೆ ಒಂದು ಹೈಸ್ಕೂಲ್ದು ರೀಯೂನಿಯನ್ ಥರ ಇತ್ತು, ಆ್ಯಂಡ್ ದಟ್ ಈಸ್ ಬಿಕಾಸ್ ಆಫ್ ದಿಸ್ ಗಾಯ್ ಆ್ಯಕ್ಚುಲಿ. ಆ್ಯಂಡ್ ದಿಸ್ ತೆಲುಗು ಟೀಮ್ ಲಿಟ್ರಲಿ ಮೇಡ್ ಅವರ್ ರಿಟ್ರೀಟ್ ಸೋ ಗ್ರೇಟ್. ಥ್ಯಾಂಕ್ ಯು ಸೋ ಮಚ್. ಲೆಟ್ಸ್ ಮೀಟ್ ಅಗೇನ್. ಎಲ್ಲ ಚೆನ್ನಾಗಿ ಮುಗ್ದೋಗ್ಬಿಟ್ರೆ ಅದನ್ನು ಲೈಫ್ ಅಂತಾರಾ? ನಾವು ಅಂದ್ಕೊಳ್ದೋಗಿರೋ ಒಂದು ಬಾನ್ಗಡಿ ಆಯಿತು. ಯಾಕೆಂತಂದರೆ ನಮಗೆ ಬಸ್ ಮಿಸ್ ಆಗಿ ಆಮೇಲೆ ಪಾಪ ಬಸ್ಸಲ್ಲಿ ಸಿಕ್ಕಿರೋ ಈ ಹುಡುಗಿ ಲಿಟ್ರಲಿ ಆಫೀಸನ್ನು ಬಿಟ್ಬಿಟ್ಟು ನಮ್ಮನ್ನು ಬಸ್ ಹತ್ಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ರಿಕ್ವೆಸ್ಟ್ ಮಾಡಿಕೊಂಡು ಆಟೋ ಪೂರ್ತಿ ನಮ್ಮ ಸಲುವಾಗಿ ತಮಿಳಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ನಮ್ಮನ್ನು ಆ್ಯಕ್ಚುಲಿ ಬಸ್ಸನ್ನು ಹತ್ಸಿದ್ಲು. ಅವಳ ಹೆಸರು ಸೌಮ್ಯ ಅಂತ. ಥ್ಯಾಂಕ್ ಯು ಸೌಮ್ಯ. Until we meet again, do subscribe, like, comment, share and do whatever else you want to do, but only good intentions. Take care. Bye-bye. Om Namah Shivaya.